ಎಕರೆ 15 ಎಕರೆ ಕೆಲಸ ಎಲ್ಲ ಸಿಕ್ಕಿದೆ. ಈ ಕೆಲಸ ಮಾಡಿದ್ಮೇಲೆ ಎಲ್ಲ 3 ಕಡೆ ಕೆಲಸ ಸಿಕ್ಕಿದೆ ಸರ್. ನಮಗೆ ಕೆಲಸ ನೋಡಿ ಕೆಲಸ ಕೊಡ್ತಾರೆ ಇವರೇ ಸರ್ ಕಸ್ಟಮರು, ಯಡಿಯೂರವರು. ಇವಾಗ ಕೆಲಸ ಚೆನ್ನಾಗಿ ಮಾಡ್ಕೊಟ್ಟಿದೀವಿ. ಕಸ್ಟಮರ್ ಸರ್ ಕೇಳಿ ಸರ್. ಸರ್ ಇವರು ನಮ್ದು ಇಲ್ಲಿ ಯಡಿಯೂರು ಪಕ್ಕ ಗುಟಿಕೆರೆ ಅಂತ ಹೇಳ್ಬಿಟ್ಟು ನಾವು ಸುಮಾರು ಕಡೆ ವಿಚಾರಿಸ್ತೋ ಎಲ್ಲೂ ನಮಗೆ ಸೆಟ್ ಆಗಲ್ಲ. ಇವರು ಕೆಲಸ ನೀಟಾಗಿ ಮಾಡ್ತಾರೆ ಗೊತ್ತಾಯ್ತು. ಹಂಗೆ ಬಂದಿದ್ದಾರೆ, ಕೆಲಸನೂ ನೀಟಾಗಿ ಮಾಡಿಕೊಟ್ಟವ್ರೆ ಸರ್. 1 ವೀಕ್ ಒಂದೇ ಒಂದು ವಾರದಲ್ಲಿ ಮುಗಿಸ್ಕೊಟ್ಬಿಟ್ರು ಕೆಲಸನ. ಒಂದೇ ಒಂದು ವಾರದಲ್ಲಿ ಫುಲ್ಲು ಎಲ್ಲ ಪೆನ್ಷನ್ ಗಿನ್ಷನ್ ಹಾಕಿ ಕಂಬನಿಟ್ಟು ಕ್ಲೀನಾಗಿ ನಮಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿಲಿ ಮಾಡಿಕೊಟ್ರು. ನಮಗೆ ತೃಪ್ತಿ ಆಗಿದೆ ಸರ್. ಅದು ಸರ್ ಈಗ ನಾವು ಅಡಿಕೆ ತೆಂಗು ಹಾಕಿದೀವಿ, ಖಾಲಿ ಜಮೀನಿತ್ತು. ಇವು ಪೆನ್ಷನ್ ಮಾಡಿದ್ಮೇಲೆ ನಾವು ಎಲ್ಲ ಬೆಳೆನೆಲ್ಲ ಇಟ್ಕೊಂಡಿರೋದು. ಈಗ ಇಲ್ಲೇ ಸರ್ ಈಗೇನು ಒಂದು ಒಳಗಡೆಗೆ ಒಂದು ನಾಯಿ ಸಹಿತ ನುಚ್ಚೆ ಮಾಡ್ತಲ್ಲಿ ಇಲ್ಲ, ಆ ಥರ ಕೆಲಸ ನೀಟಾಗಿ ಮಾಡಿಕೊಟ್ಟವ್ರೆ ಸಾರ್. ಹೆಚ್ಚು ಕಮ್ಮಿ ನಮ್ಗೆ ಒಂದು 5 ಮೇಲಾಗ ಸರ್ ಖರ್ಚು ಆಗಿದೆ, ಗೊತ್ತಾಗಲ್ಲ ಸುಮ್ಮನೆ ನಾವು ಹಂಗಂತೀವಿ ಅಂದ್ರೆ ಸರ್. ದುಡ್ಡಿನ ಬಿಡಿ, ದುಡ್ಡಿನ ಪ್ರಶ್ನೆ ಅಲ್ಲ, ನಮಗೆ ಕೆಲಸ ಪಕ್ಕ ಆಗಿದೆ, ಸಮಾಧಾನ ಆಗಿದೆ ಒಟ್ಟಿನಲ್ಲಿ. ದುಡ್ಡಿನ ಬಿಡಿ, ದುಡ್ಡು ಈಗ ಇದೇ ಕೆಲಸಕ್ಕೆ ಲೋಕಲ್ ಹಾಕಿಬಿಟ್ರೆ ಏನು ಮಾಡೋದು? ಈಗ ನೋಡಿ ಎಲ್ಲ ಸುತ್ತ ಮಣ್ಣೆಲ್ಲ ಏರ್ ಹಾಕಿದ್ವಿ, ಒಂಚೂರು ತುಕ್ಕಿಡೋದಾಗ ಇಕ್ಕಿಡೋದು ಏನೂ ಆಗಿಲ್ಲ, ನೀಟಾಗಿದೆ. ಆ ಉದ್ದೇಶಕ್ಕೋಸ್ಕರ ನಾವು ದುಡ್ಡಿನ ಬಿಡಿ, ದುಡ್ಡು ಈಗ ಅದೇ ಕೆಲಸ 6,000 ಕೊಟ್ಟರು ಕೆಲಸ ಮಾಡಲ್ಲ, 3,000 ಕೊಟ್ಟರು ಹೇಳೋದೊಂಥರ ಹೇಳ್ತಾರೆ, ಮಾಡೋದೊಂದು ಮಾಡ್ತಾರೆ, ಮಾತಾಡೋವಾಗ ಒಂದು ಮಾತಾಡ್ಕೊಂಡಿರ್ತಾರೆ, ಹಾಕುವಾಗ ಒಂದು ಹಾಕ್ತಾರೆ. ಇದು ನಮ್ಗೇನು ಈ ಥರ ಆಗಿಲ್ಲ. ಅದು ಇಲ್ಲೇ ಸ್ಪಾಟ್ಗೆ 3-4 ಜನ ಹುಡುಕೊಂಡು ಬಂದಿದ್ರು. ಅದು ಬಟ್ ನಾವು ಅವ್ರಿಗೆ ಕೆಲಸ ಕೊಡಲಿಲ್ಲ ನಾವು. ಎಷ್ಟಡಿ ಕಂಬ ಹಾಕ್ಸಿದ್ರಿ ಸರ್? ನಾವು 8 ಅಡಿ ಕಂಬ ಹಾಕ್ಸಿರೋದು. ಹೌದು ಸರ್. ಒಂದು ಅಲ್ಲಿಗೆ ಹೆಚ್ಚಿಗೆ ಮೇಲೆ ಒಂದು 400-450 ಕಲ್ ಬಿದ್ದಿರ್ಬೇಕು ಸರ್. ಈಗ ಪೇಮೆಂಟ್ ಎಲ್ಲ ಯಾವ ರೀತಿ ಮಾಡ್ಕೊಟ್ರಿ ಸರ್? ಪೇಮೆಂಟು ಅವರು ಕೆಲಸ ಮಾಡ್ದಂಗೆ ಪೇಮೆಂಟ್ ಹಾಕ್ತು. ಪೇಮೆಂಟ್ ಇಸ್ಕೊಂಡು ಲೇಟ್ ಆಗಿ ಇಲ್ಲ ಇಲ್ಲ ಸರ್, ಆ ಥರ ಎಲ್ಲ ಕೆಲಸ ಆದ್ಮೇಲೆ ಫುಲ್ ಕ್ಲಿಯರ್ ಮಾಡ್ಕೊಂಡಿದ್ದವರು. ಮುಂಚೆ ಸ್ವಲ್ಪ ಮೆಟೀರಿಯಲ್ಸ್ಗಿಂತ తీసుಕೊಂಡ್ರು. ಮೆಟೀರಿಯಲ್ಸ್ ತಂದ್ರು, ಪೂರ ಕೆಲಸ ಫಿನಿಶಿಂಗ್ ಮಾಡಿದ್ಮೇಲೆ ಒಂದ್ಸರಿ ಕಂಬ ತಂದ್ರು, ಒಂದು ಬಿಲ್ ಇಸ್ಕೊಂಡ್ರು, ಮುಳ್ತಂತಿ ಇವೆಲ್ಲ ಮೆಸ್ ತಂದ್ರು, ಒಂದ್ಸರಿ ಇಸ್ಕೊಂಡ್ರು. ಫುಲ್ ಫಿನಿಶಿಂಗ್ ಆದ್ಮೇಲೆ ಕ್ಲಿಯರ್ ಮಾಡ್ಕೊಂಡು ಹೋದ್ರು ಅವರು. ಯಾವುದಿಲ್ಲ ಸರ್, ಹಾಗೂ 5 ಪೈಸಷ್ಟು ಯಾವ ಸಮಸ್ಯೆನೂ ಇಲ್ಲ. ಅಲ್ಲೇ ನಾವಲ್ಲಿ ಅಲ್ಲಿ ಆಕ್ಚುಲಿ ಒಂದು ಕೆಲಸ ಕೊಡ್ಸಿದೀವಲ್ಲ ಅಲ್ಲಿ. ಈಗ ಬೇರೆ ತೋಟಕ್ಕೆ ಕೆಲಸ ಕೊಡ್ಸಿದ್ದೀವಿ ಈಗ ಒಂದು. ಹೌದೌದು, ಚೆನ್ನಾಗಿ ಮಾಡಿದ್ದಾರೆ.